ವೀಕ್ಷಕರೇ ನಮಸ್ಕಾರ. ಕರಾವಳಿ ವೈವಿಧ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ರಾಧಿಕಾ. ಭಜನೆಗೊಲಿವ ಬಜರಂಗಿ ಸಾಗ ಭಜನಾ ಮಂಗಲೋತ್ಸವಕ್ಕೆ 60ರ ಸಂಭ್ರಮ. ವೀಕ್ಷಕರೇ, ನಾವು ಸಾಗ ಭಜನಾ ಮಂಗಲೋತ್ಸವದ ಪ್ರಯುಕ್ತ ಇಲ್ಲಿನ ಒಂದು ಗ್ರಾಮಸ್ಥರು ಲಕ್ಷ್ಮೀನಾರಾಯಣ್ ನಾಯ್ಕ ಜನ್ಬೆಟ್ಟಿನವರು 94 ವರ್ಷ ಪ್ರಾಯದವರು, ಹಿರಿಯರು. ಅವರ ಜೊತೆ ನಾವು ಸಾಗ ಕ್ಷೇತ್ರದ ಒಂದು ಮಹಿಮೆಯ ಕುರಿತಾಗಿ, ವಿಶೇಷತೆಯ ಕುರಿತಾಗಿ ತಿಳಿದುಕೊಳ್ಳುವ ಬನ್ನಿ. ನನ್ನ ಹೆಸರು ಲಕ್ಷ್ಮೀನಾರಾಯಣ್ ನಾಯಕ್. ವರ್ಷ 94 ನಡೀತಾ ಉಂಟು. ಈಗ ನನ್ನ ಹಿರಿಯರ ಮನೆ ಸಾಣೇಕಲು ಈಗ ಇರುವುದು ಪಂಚನ್ಬೆಟ್ಟಿನಲ್ಲಿ. ಹಾಗೂ ಸಾಗ ಭಜನೆ ಮಂಗಲಕ್ಕೆ ಈಗ 60 ವರ್ಷ ನಡೀತಾ ಉಂಟು. ಅಲ್ಲಿ ನಾವು ಎಲ್ಲರೂ ಹೋಗಿ ಆ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿ ಭಜನೆ ಮಂಗಲೋತ್ಸವಕ್ಕೆ ಸಹಕಾರವನ್ನು ಕೊಡಬೇಕು ಅಂಥೇಳಿ ಅದರ ಪ್ರಯುಕ್ತ ಪ್ರತಿ ಶನಿವಾರ ದಿವಸ ಭಜನಾ ಪ್ರಾರಂಭ ಮಾಡ್ತಾ ಇದ್ದಾರೆ. ನಾವು ಆ ಸಲ ಹೋಗ್ತಾ ಇರ್ತೇವೆ. ಮತ್ತು ವಿಶೇಷ ಅಲ್ಲಿ ನಡೆಯುವುದು ಏನಂತೇಳಿದರೆ, ಮಂಗಲೋತ್ಸವ ಬಹಳ ವಿಶೇಷವಾಗಿ ನಡೀತಾ ಉಂಟು. ಅದಕ್ಕೂ ನಾವು ಎಲ್ಲರೂ ಹಾಗೂ ಸಾರ್ವಜನಿಕರು ಸೇರಿ ಉತ್ಸವವನ್ನು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಇವತ್ತು ನಾವು ಇಲ್ಲಿ ಸಾಗಿಗೆ ಬಂದು ಸಾಗ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿ, ನಾವು ಸಾಗಕ್ಕೆ ಈ ಹಿಂದೆ ಸಾಧಾರಣ 60-65 ವರ್ಷವೂ ಆಗಬಿಡ್ಬೋದು. ಆಗ ಸಾಗಿನಲ್ಲಿ ಭಜನೆೋತ್ಸವವು ಸುಬ್ರಾಯ ಪ್ರಭುಗಳು ನಡೆಸ್ತಾ ಇತ್ತು. ಆದಾಗ ನಾವು ಕಾಲು ದಾರಿಯಿಂದ ಇಲ್ಲಿಂದ ಪಂಚಾನ್ಬೆಟ್ಟಿನಿಂದ ಹಾಗನವರೆಗೆ ನಡ್ಕೊಂಡೇ ಹೋಗಿ ಆ ದೇವರ ಸನ್ನಿಧಿಯಲ್ಲಿ ಭಜನೆ ಮಾಡಿಸ್ತಾ ಇದ್ದೇವೆ. ಹಾಗೂ ನಾವು ಮಾತ್ರವಲ್ಲ, ಊರವರು ಸಹ ಹಾಗೆ ನಡೆಸ್ತಾ ಇದ್ದಾರೆ. ಒಳ್ಳೆಯ ರೀತಿಯಲ್ಲಿ ನಡೆಸ್ತಾ ಇದ್ದೀವಿ. ಆ ಮುಖ್ಯ ಪ್ರಾಣ ದೇವರ ಸನ್ನಿಧಿಯಲ್ಲಿ ಪ್ರತಿಯೊಬ್ಬರು ಹೋಗಿ ಭಜನಾ ಕಾರ್ಯಕ್ರಮವನ್ನು ಮಾಡಿದವರಿಗೆ ಆ ದೇವರು ಅನುಗ್ರಹ ಮಾಡಿ ಎಲ್ಲರನ್ನು ಸುಖ ಶಾಂತಿಯನ್ನು ನಡೆಯುವಾಗೆ ಮಾಡ್ತಾ ಇದ್ದಾರೆ. ಅದನ್ನು ನಾವು ನಂಬಿ ನಾವು ಈಗಲೂ ಅಲ್ಲಿ ಹೋಗ್ತಾ ಇದ್ದೇವೆ. ಸಾಗ ಕ್ಷೇತ್ರದ ವಿಷಯವನ್ನು ನಮ್ಮಲ್ಲಿ ಹಂಚಿಕೊಂಡದಕ್ಕೆ ಲಕ್ಷ್ಮೀನಾರಾಯಣ್ ನಾಯ್ಕ್ ನಿಮಗೆ ಧನ್ಯವಾದಗಳು. ಭಜನೆಗೊಲಿವ ಬಜರಂಗಿ ಕಾರ್ಯಕ್ರಮ ಸಾಗ ಭಜನಾ ಮಂಗಲೋತ್ಸವಕ್ಕೆ 60ರ ಸಂಭ್ರಮ. ಇಂದಿನ ನಮ್ಮ ಅತಿಥಿ ಪ್ರಶಾಂತ್ ಗುಡ್ಡೆಂಗಡಿ. ಬನ್ನಿ, ಇವ್ರ ಜೊತೆ ನಾವು ಸಾಗ ಕ್ಷೇತ್ರದ ಕುರಿತಾಗಿ ಇವರ ಮಾತುಗಳು, ಅನುಭವಗಳು ಹಾಗೂ ಅನಿಸಿಕೆಗಳು. ಸರ್ ನಮಸ್ಕಾರ. ನಮಸ್ತೆ. ಕರಾವಳಿ ವೈವಿಧ್ಯ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಸರ್, ನೀವು ಸಾಗ ಕ್ಷೇತ್ರದ ಕುರಿತಾಗಿ ನಿಮಗನಿಸಿದ ಒಂದು ಅನುಭವಗಳು, ಅನಿಸಿಕೆಗಳು ನಮ್ಮ ಒಂದು ವಾಹಿನಿಯ ಮೂಲಕ ವೀಕ್ಷಕರಿಗೆ ತಿಳಿಸ್ಬೋದಾ? ನಾನು ಸಾಧಾರಣ ಒಂದು 36 ವರ್ಷಗಳಿಂದ ಆ ಕ್ಷೇತ್ರದ ಸಾಗ ಮನೆತನದ ಅವರದೊಂದು ಸುಬ್ರಾಯ ಪ್ರಭು ಅಂತೇಳಿ ಅವರ ತಂದೆಯವರು ಮಾಡಿದ ಅದೊಂದು ವೀರಮಾರುತಿ ಮಂದಿರ, ಅದರಲ್ಲಿ 36 ವರ್ಷ ನಾನೊಂದು ಭಕ್ತನಾಗಿ ಸುಮಾರು ಒಂದು 36 ವರ್ಷಗಳಿಂದ ಅಲ್ಲಿ ಹೋಗ್ತಾ ಇದ್ದೇನೆ. ಅಲ್ಲಿಂದ ಒಂದು ವಿಶೇಷ ಅಂದರೆ ಆ ದೇವರಿಗೊಂದು ಪೂಜೆ, ಒಂದು ಸೇವೆ, ಆ ದೇವರಿಗೆ ಭಾರಿ ಒಂದು ವಿಶೇಷ, ಮತ್ತು ಭಜನೆ ಪೂಜೆ, ಅದೊಂದು 2 ವಿಶೇಷ ಸೇವೆ ಅಲ್ಲಿ. ಅದು 36 ವರ್ಷಗಳಿಂದ ನನಗೆ ತುಂಬ ಅಭಿವೃದ್ಧಿಯಾಗಿದೆ. ಆ ಮಂದಿರಕ್ಕೆ ಹೋಗಿ ನಾನು ಎಣಿಸಿದ ನನ್ನ ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ, ಯಾವುದೇ ತೊಂದರೆ ಆಗಲಿಲ್ಲ. ಆ ದೇವರನ್ನು ನಂಬಿ ನಾನು ತುಂಬ ರಾತ್ರಿ ಭಜನೆ ಎಲ್ಲ ಮುಗ್ದಾದ ಮಾಡಿಕೊಟ್ಟು ರಾತ್ರಿ ಏಕಾಂಗಿ ಒಬ್ಬನೇ ಬರ್ತಿದ್ದೆ ಮನೆಯವರಿಗೆ. ಯಾವುದೇ ನಮಗೆ ದಾರಿಯಲ್ಲಿ ಬರಲಿಕ್ಕಾಗಲಿ ಹೋಗ್ಲಿಕ್ಕಾಗಲಿ ಕೂಡ ನಮಗೆ ತೊಂದರೆ ಆಗಲಿಲ್ಲ. ಅಲ್ಲಿ ನಾನು ಮೊದಲು ಆ ದೇವಸ್ಥಾನಕ್ಕೆ ಹೋಗುವಾಗ ದಾರಿ ಇಲ್ಲ, ಒಂದು ಸೈಕ್ಲ್ ಹೋಗುವಷ್ಟು ದಾರಿ ಇದ್ದದ್ದು. ಅಂದರೆ ಆ ಕಷ್ಟದಲ್ಲಿ ರಾತ್ರಿ ಸಹ ಒಮ್ಮೆ ನಾನು ಭಜನೆಗೆ ಒಮ್ಮೆ ಮಾತ್ರ ಬರಲಿಕ್ಕೆ ಹೇಳಿದ್ದು. ಅಲ್ಲಿಯ ನಾರಾಯಣ ಪ್ರಭುಗಳ ತಮ್ಮ ಉದಯಾನಂದ ಪ್ರಭು ಒಮ್ಮೆ ಭಜನೆಗೆ ಬಂದು ಹೋಗುಂತೀನಿ. ನಾನು ನಿಜವಾಗಿ ದೇವಸ್ಥಾನ, ದೇವರು ಭಜನೆಯಲ್ಲಿ ಹೋಗೋದು ಕಡಿಮೆ ಇತ್ತು. ಒಮ್ಮೆ ಮಾತ್ರ ಬರಲಿಕ್ಕೆ ಅವರು ನನ್ನ ಹತ್ರ ಹೇಳಿದರು. ನಾನು ಅಂದಿನಿಂದ ಇಂದಿನವರೆಗೆ ಪ್ರತಿ ಶನಿವಾರ ದಿವಸ ಭಜನೆಗೋಸ್ಕರ ಅಲ್ಲಿ ಹೋಗಿದ್ದೇನೆ. ನನಗೆ ಬೇಕಾದಷ್ಟು ದೇವರ ಹತ್ರ ಬೇಡಿಕೊಂಡದ್ದು, ನಾನು ಬೇಡುವುದು ಕಡಿಮೆ ದೇವರಲ್ಲಿ, ನಾನು ಮನಸ್ಸಿನಲ್ಲಿ ಎಣಿಸ್ಕೊಂಡದ್ದು ಇಷ್ಟಾರ್ಥವನ್ನು ಒದಗಿಸಿಕೊಟ್ಟಿದ್ದಾನೆ. ಹಾಗಾಗಿ ನಾನು ಇವತ್ತಿಗೂ ಕೂಡ ಅಲ್ಲಿಯ ಭಕ್ತನಾಗಿ ಅಲ್ಲಿ ನನ್ನ ಸೇವೆ ಏನಾಗ್ತದೆ ಆ ಸೇವೆಯನ್ನು ಮಾಡ್ತಾ ಇರ್ತೇನೆ. ನಾನು ವೀರಮಾರುತಿಯ ಪವಾಡದ ಕುರಿತಾಗಿ ಹೇಳಿ ಸರ್. ನನಗೊಂದು ಗಂಡು ಮಗು ಬೇಕು ಅಂತೇಳಿ ನಮ್ಮ ಫ್ಯಾಮಿಲಿಯಲ್ಲಿ ಇಡೀ ಇದರಲ್ಲಿ ಎಲ್ಲರಿಗೂ ಹುಡುಗಿಯರೇ ಇದ್ದದ್ದು. ನಾನು ಅಲ್ಲಿಯ ಭಕ್ತನಾಗಿದ್ದ ದೇವರ ನನಗೊಂದು ಹುಡುಗ ಬೇಕು ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು, ನಿಂಗೆ ಯಾವುದೋ ಒಂದು ಸೇವೆ ಕೊಡಲಿಕ್ಕೆ ಉಂಟು ಅಂತೇಳಿ ಯಾವುದೋ ಮನಸ್ಸಿಗೆ ಬಂದದ್ದು ನಾನೊಂದು ಸೇವೆ ಹೇಳ್ಕೊಂಡೆ. ಆ ಸೇವೆಯನ್ನು ನಾನು ಪೂರೈಸಿದೆ. ನನಗೊಂದು ಗಂಡು ಮಗು ಆಯಿತು. ಅದ ನಂತರ ನಾನು ಇವತ್ತಿಗೂ ಸಹ ಆ ಒಂದು ದೇವರನ್ನು ನಾನು ಕೈಲಾದದಷ್ಟನ್ನು ಅಲ್ಲಿ ನಾನು ಸೇವೆ ಮಾಡ್ತಾ ಇದ್ದೇನೆ. ಅಲ್ಲಿ ರಂಗಪೂಜೆ ಅಲ್ಲಿನ ದೇವರಿಗೆ ಪ್ರೀತಿಯ ಒಂದು ಪೂಜೆ. ಯಾಕಂದರೆ
ನಾವು ಏನು ಬೇಡ್ಕೊಳ್ಬೇಕು, ನಮಗೆಲ್ಲ ಏನು ನಮ್ಮ ಮನಸ್ಸಿನ ಇಚ್ಛೆಯಂತೆ ನಡಿಬೇಕಾದ್ರೆ ಆ ದೇವರಿಗೊಂದು ರಂಗಪೂಜೆಗಳಿದ್ರು 1 ವರ್ಷದೊಳಗೆ ಆ ಇಷ್ಟಾರ್ಥವನ್ನು ಆ ರಂಗಪೂಜೆ ಮೂಲಕ ಎಷ್ಟೋ ನನ್ನ ಫ್ರೆಂಡ್ಸ್ಗಳದ್ದು ಅದು ಕ್ಲಿಯರ್ ಮಾಡಿ ಕೊಟ್ಟಿದ್ದಾರೆ. ಅವರು ಆ ದೇವರನ್ನು ನಮಗೆ ನಡೆಸಿಕೊಟ್ಟಿದ್ದಾರೆ, ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಟ್ಟಿದ್ದಾರೆ. ಯಾವುದೇ ತೊಂದರೆ ಇಲ್ಲದ ಹಾಗೆ ಅವರಿಗೆ ಈ ಕೆಲಸ ಎಲ್ಲ ಆಗಿದೆ. ಯಾಕಂದರೆ ನಮ್ಮ ಕೆಲವರು ವರ್ಷ ಭಜನೆ ಮಂಗಲ ಬಂದವರೆಲ್ಲ ಬೇಡ್ಕೊಂಡದ್ದುಂಟಲ್ಲಿ ರಂಗಪೂಜೆಗೆ ಒಂದಿಷ್ಟು ಆಗ್ತದೆ ಅಂತೇಳಿ. ಅದಕ್ಕೆ ರಂಗಪೂಜೆದ್ದು ನಾವು ದುಡ್ಡು ಪ್ರಶ್ನೆ ಅಲ್ಲ, ನೀವು ರಂಗಪೂಜೆ ಬೇಡಿದ್ದೀರಿ, ಅದು ರಂಗಪೂಜೆ ಮಾಡಿಸಿ, ನಿಮ್ಮದು ಕೆಲಸ ಆದಮೇಲೆ ಬಂದು ಅದೊಂದು ಸೇವೆ ಮಾಡಿಸಿ ಹೋಗಿ ಅಂತೇಳಿ. ಭಜನಾ ಮಂಗಲಕ್ಕೆ ಬಂದವರು ಮತ್ತು ವರ್ಷ ಸಹ ಅವರೇ ಕೇಳಿ ಬರ್ತಾರೆ ನಮ್ಮ ಭಜನಾ ಮಂಗಲಕ್ಕೆ. ನಾವು ಹೇಳಬೇಕಾಗಿ ನಿಮ್ಮ ಭಜನಾ ಮಂಗಲ ಯಾವಾಗ ಅಲ್ಲಿ ಸಾಗಿನಲ್ಲಿ ಆಗ್ತದೆ ಅದು ನಮಗೆ ಚೂರು ತಿಳಿಸಿ ಅಂತೇಳಿ ವಾಟ್ಸಪ್ ಮುಖಾಂತರ ಹಾಕಿದ್ರು ಬರ್ತಾರೆ. ಹೋಗಿ ಇನ್ವಿಟೇಷನ್ ಕೊಡುವ ಕಾರ್ಯಕ್ರಮ 50ನೇ ವರ್ಷಕ್ಕೆ ನಾವು ಹಳ್ಳಿಯಲ್ಲಿ ಮಾಡಿತ್ತು. ಆ ಟೈಮ್ನಲ್ಲಿ ನಮಗೊಂದು 5,000 ರಿಂದ 6,000 ಜನ ಬಂದು ಹೋಗಿದ್ದಾರೆ. ಅಲ್ಲಿ ಭಕ್ತಾದಿಗಳು ಬಂದು ಪ್ರಸಾದ ಎಲ್ಲ ತಗೊಂಡು 5,000 ರಿಂದ 6,000 ಜನರು 50ನೇ ವರ್ಷದ ವಿಜೃಂಭಣೆಯಿಂದ ನಡೆಯಿತು. ಒಂದು ದಿವಸ ಸೂರ್ಯೋದಯದಿಂದ ಮರದ ದಿವಸದ ಸೂರ್ಯೋದಯ ತನಕ ವಿಜೃಂಭಣೆಯಿಂದ ನಡೀತು. ಅದರಂತೆ ವರ್ಷ ಈಗ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟು. ಅಲ್ಲಿಯ ವಾಲಂಟಿಯರ್ಸ್ಗಳು ಎಲ್ಲ ರೀತಿಯಲ್ಲಿ ನಮಗೆ ಸಹಕಾರ ಮಾಡ್ತಾರೆ. ನಾವೀಗ ಆ ಒಂದೇ ಮನೆತನದ ದೇವರು ಅಂತ ಹೇಳ್ಬಾರ್ದು, ಆ ಊರಿನ ಆಸ್ಪಾಸ್ನ ಎಲ್ಲರೂ ಬಂಧು ವರ್ಗಗಳು ಅದಕ್ಕೆ ಸೇರಿದವರು, ಕೆಲವೆಲ್ಲ ಯಂಗ್ಸ್ಟರ್ಸ್ ಎಲ್ಲ ತುಂಬ ಜನ ಪಂಚನ್ಬೆಟ್ನವರು, ನನ್ನ ಸಾಗಿನಲ್ಲೇ ಕೆಲವು ಮಕ್ಕಳೆಲ್ಲ ಅವರವರೇ ಬಂದು ಅವರ ಕೆಲಸ ಕಾರ್ಯಗಳನ್ನು ಮಾಡಿ ಎಲ್ಲಿಯ ಕೆಲವು ಬ್ಯಾಂಗ್ಳೂರಿನಲ್ಲಿ ಅಥವಾ ಕೆಲವರು ಬಾಂಬೆಯಲ್ಲಿ ಇರ್ತಿರ್ತಾರೆ, ಖಾಲಿ ಭಜನಾ ಮಂಗಲಕ್ಕೋಸ್ಕರ ಅಲ್ಲಿಂದ ಬಂದು ಇಲ್ಲಿ ಸೇವೆ ಮಾಡಿ ಹೋಗುವವರು ಎಷ್ಟೋ ಜನ ಇದ್ದಾರೆ. ನಾವು ಎಷ್ಟೋ ಜನ ನಂಬ್ಕೊಂಡು ಬಂದ ದೇವರು ಅಂತೇಳಿ ಅಲ್ಲಿ ಬ್ಯಾಂಗ್ಳೂರಿನಿಂದ ಬಾಂಬೆಯಿಂದ ಬರುವವರು, ಸ್ವಿಟ್ಜರ್ಲ್ಯಾಂಡ್ನಿಂದ ಸಮೇತ ಒಬ್ಬರು ಈಗ ವರ್ಷ ಸಹ ಬರ್ತಾರೆ. 3 ವರ್ಷದಿಂದ ಸ್ವಿಟ್ಜರ್ಲ್ಯಾಂಡ್ನಿಂದ ಒಬ್ಬರು ಈಗ ಪ್ರತಿ ವರ್ಷ ಸಹ ಬರ್ತಾ ಇದ್ದಾರೆ. 3 ವರ್ಷದಿಂದ ಈಗ 4ನೇ ವರ್ಷದಿಂದ ಬರ್ತಾ ಇದ್ದಾರೆ ಅವರು. ಬೇಕಂತೇಳಿ ನಾವು ಕೋಟ ಶ್ರೀನಿವಾಸ ಪೂಜಾರಿ ಮುಖಾಂತರ ಸರ್ಕಾರಕ್ಕೆ ಮನವಿ ಅವರಿಗೊಂದು ಲೆಟ್ರ್ ಕೊಟ್ಟಿದ್ದಾರೆ. ಯಾರು ಸಾಗ ಮನೆತನದವರೆಲ್ಲ ಉಂಟು. ನಮಗೆ ಒಮ್ಮೆ ಮೊದಲೆಲ್ಲ ರಸ್ತೆ ಹೋಗಿತ್ತು. ಮಾನ್ಯ ನಮ್ಮ ಕಾಪು ಕ್ಷೇತ್ರದ ನಮ್ಮ ಶಾಸಕರಾದ ನಮ್ಮ ವಿನಯ್ ಕುಮಾರ್ ಸರ್ಗೆ ಉಸ್ತುವಾರಿ ಆಗಿರುವಾಗ ನಾವು ಅವ್ರ ಹತ್ರ ಕೊಡುವಾಗ ಒಮ್ಮೆ ಪ್ಯಾಚ್ ವರ್ಕ್ಗಳನ್ನು ಒಳ್ಳೆ ರೀತಿಯಲ್ಲಿ ನಮಗೆ ಮಾಡಿಕೊಟ್ಟಿದ್ದರು. ನಂತರ ಪುನಃ ಈಗ ದುರವಸ್ಥೆ ಉಂಟು. ಈಗ ಅವರ ಮನೆಯವರೆಲ್ಲ ಒಟ್ಟು ಮಾಡಿ ಅವರೊಂದೊಂದು ಶ್ರೀನಿವಾಸ ಪೂಜಾರಿಗೆ ಮನವಿ ಕೋಟ ಶ್ರೀನಿವಾಸ ಪೂಜಾರಿಗೆ ಮನವಿ ಕೊಟ್ಟಿದ್ದಾರೆ. ಅದೊಂದು ಆಗುವ ನಿರೀಕ್ಷೆಯಲ್ಲಿ ಉಂಟು. ಇಷ್ಟು ವರ್ಷ ನಮ್ಮದು 5:30 ಗಂಟೆಗೆ ದೀಪ ಇಡುವ ಕಾರ್ಯಕ್ರಮ ಇತ್ತು. ಈ ಬಾರಿ ನಮ್ಮದು 4 ಗಂಟೆಗೊಂದು ದೀಪ ಪ್ರಜ್ವಲನೆ ಮಾಡಿ ನಂತರ ನಾವು ಭಜನೆ ಸ್ಟಾರ್ಟ್ ಮಾಡಿ ಪ್ರತಿಯೊಬ್ಬರು ಕೂಡ ಪಾಳಿಗೆ ಒಂದು ಎಕ್ಸ್ಟ್ರಾ ಪಾಳಿ ಹೇಳಿ ಎಲ್ರಿಗೂ ಪಾಳಿ ಅವರಿಗೆ ಅವಕಾಶ ಸಿಗಬೇಕು. ಮತ್ತು ನಮಗೆ ಪಾಳಿಯನ್ನು ಒಂದರ ನಂತರ ನಮಗೆ ಈಗ ಸಾಯಂಕಾಲಕ್ಕೆ ಕೆಲವು ಪಾಳಿಯವರು ಆದಮೇಲೆ ಅವರಿಗೆ ಅಡುಗೆದು ವ್ಯವಸ್ಥೆ, ಊಟಕ್ಕೆ 7 ಗಂಟೆ ನಂತರ ಊಟದ ವ್ಯವಸ್ಥೆ, ಅದರ ಮೊದಲು ನಮ್ಮದು ತಿಂಡಿ ಟಿಫಿನ್ ಎಲ್ಲ ಚೇಂಜ್ ಮಾಡ್ತಾ ಇರ್ತದೆ. ಗಂಟೆಗೊಮ್ಮೆ ಚೇಂಜ್ ಆಗ್ತಾ ಇರ್ತದೆ. ಉಪಹಾರ ವ್ಯವಸ್ಥೆ ಎಲ್ಲ ಗಂಟೆಗೆ ಚೇಂಜ್ ಆಗ್ತಾ ಇರ್ತದೆ. ಎಲ್ಲ ವ್ಯವಸ್ಥೆ ಆಗಬೇಕು ನೋಡಿ. ಅಲ್ಲಿ ವಾಲಂಟಿಯರ್ಸು ತುಂಬ ಕೆಲಸ ಮಾಡ್ತಾರೆ. ಆದರೂ ಕೂಡ ಅಲ್ಲಿ ಪಾಕಶಾಸ್ತ್ರ ಅಷ್ಟು ನುರಿತವಾಗಿ ಫಾಸ್ಟ್ ಮಾಡಲಿಕ್ಕೆ ಹೋಗಿ ಬೇಗ ನಡೀತಾ ಇರ್ತದೆ. ನಿಮಗೆ ಗ್ರಾಮಸ್ಥರ ಸಹಕಾರ ಹೇಗೆ ಸಿಗ್ತದೆ ಸರ್? ತುಂಬ ಆ ಊರಿನ ಆಸ್ಪಾಸಿನ ನಮ್ಮ ಯಶ್ ನಾಯಕರು, ಸಚಿನ್, ಮತ್ತು ಇಲ್ಲಿ ಕೆಲವರೆಲ್ಲ ಹತ್ರ ಮನೆಯವರೆಲ್ಲ ಅವರಷ್ಟಕ್ಕೆ ಅವರು ಬ್ಯಾಂಗ್ಳೂರಿನಿಂದ ಬಂದು ಇಲ್ಲಿ ನಮ್ಮ ಇದರೊಟ್ಟಿಗೆ ಸೇರ್ಕೊಳ್ತಾರೆ, ಭಾಗವಹಿಸ್ತಾರೆ, ಎಲ್ಲರೂ ಭಾಗವಹಿಸ್ತಾರೆ. ಭಜನೆ ಗೊಲಿವ ಭಜರಂಗಿ ಕಾರ್ಯಕ್ರಮದ ನಮ್ಮ ಇಂದಿನ ಅತಿಥಿ ಪ್ರಶಾಂತ್ ಗುಡ್ಡೆಂಗಡಿ. ಇವರು ಸಾಗ ಕ್ಷೇತ್ರದ ಮಾಹಿತಿಯನ್ನು ನೀಡಿದ್ದಾರೆ. ಮಾಹಿತಿ ನೀಡಿದ ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು.